ಅಂತೂ ಇಂತೂ ರಾಯರ ಮಠ ಬಂದು ಸೇರ್ಕೊಂಡ್ವಿ. ನಾವು ಬರೋ ಒಟ್ಟತಿ ಕತ್ಲಾಗೋತ್ ನೋಡ್. ಕಣತ್ತೆ, ಇನ್ನೇನು ಈಟತ್ನಿಗೆ ದರ್ಶನಕ್ಕೂ ಬಿಡಲ್ಲ ಅಲ್ಲ, ಬಾಗ್ಲ ಹಾಕಿರ್ತಾರೆ. ಇನ್ನೇನು ಬೆಳಗ್ಗೆ ದರ್ಶನ. ಯಾಕಾಗ್ಬೋದು ಬಿಡು. ನಮ್ಮ ಅಪ್ಪನ ಸನ್ನಿಧಿಗೆ ಒಂದಿನ ಮಲ್ಕೊಂಡಿದ್ದು ನೆಮ್ಮದಿ ಪಡ್ಕೊಂಡು ಆಮೇಲೆ ಬೆಳಗ್ಗೆ ದರ್ಶನ ಮಾಡ್ಕೊಂಡು ಹೋಗೋಣಂತೆ. ಕಣತೆ ಅತ್ತೆ, ಇಲ್ಲ ವಾತಾವರಣ ನೋಡಿದ್ರೆ ಮನ್ಸಿಗೇನೋ ಖುಷಿ ಆಗ್ತೈತ್ ಕಣತೆ, ಸಮಾಧಾನ ಅನಿಸ್ತೈತಿ. ರಾಯರ ಸನ್ನಿಧಿನೇ ಹಂಗೆ ಕಣೆ, ಯಾವ ಭಯನೂ ಇರಲ್ಲ, ಏನೂ ಇರಲ್ಲ. ಏನಿ ಆದ್ರೂ ರಾಯರ್ ನೋಡ್ಕೊಂತಾರೆ ಅನ್ನೋ ಭರವಸೆ ಇರ್ತತ್ ನೋಡು. ಹಂಗಾಗಿ ಮನ್ಸಿಗೆ ಏನು ಬರೋದಿಲ್ಲ. ಈ ಕಷ್ಟಗಳು ಏನೇನು ಕಣ್ಮುಂದ್ ಬರಕಿಲ್ಲ. ಎಲ್ಲ ನಮ್ಮಪ್ಪ ರಾಯರು ಕಾಪಾಡ್ತಾರೆ ಅಂತಂದು ಈ ಸನ್ನಿಧಿನೆಯ ನೆಮ್ಮದಿ ತರ ಅಂತ ಅನಿಸ್ತತಿ. ಹೌದು ಗುಂಡು, ನಂಗೂ ಅದೇ ತರ ಅನಿಸ್ತಾ ಇದೆ. ಏನೋ ನೆಮ್ಮದಿ, ಏನೋ ಖುಷಿ ಆ ತರ ಅನಿಸ್ತಾ ಇದೆ. ರಂಗು, ಈ ಜಾಗದ ಮೈ ಮೇಲೆ ಹಂಗೆ. ಅಂತೂ ನಾನು ಲಾಯಲ ಸನ್ನಿಧಿಗೆ ಬಂದು ಸಮಾಧಾನ ಆಯ್ತು. ಅತ್ತೆ ಬರ್ ಮತ್ತೆ ಎಲ್ಲರ ಉಳ್ಕನಕ್ ಜಾಗ ನೋಡ್ಕೇನೇನ್ರಿ. ಇನ್ನೆಲ್ ಜಾಗ ನೋಡ್ತೀಯ? ಮಠಕ್ ಬಂದ್ವಿ ಅಂದ್ಮೇಲೆ ಇನ್ ಜಾಗ ನೋಡಕ್ ಬೇಕೆ? ನೋಡು ಎಷ್ಟು ವಿಶಾಲವಾಗಿದೆ ಈ ರಾಯರ ಮಠ. ಇಲ್ಲೇ ಒಂದ್ ಕಡೆ ಇದ್ಬಿಟ್ಟು ರಾತ್ರಿ ಕಳೆದ್ಬಿಟ್ಟು ಬೆಳಗ್ಗೆ ದರ್ಶನ ಮಾಡ್ತೇನೆ ಅಂತೆ. ನೋಡಿ ಎಷ್ಟು ಜನ ಅದಾರೆ. ಕಣತ್ತೆ, ಎಲ್ಲರ ಒಂದ್ ಕಡೆಯ ಮತ್ ಕೂತ್ಕೊಂಡ್ ನಡೀರಿ. ಬರ್ರಿ ಬರ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ಇವತ್ತು ಸಲ ಹೊಟ್ಟೆ ಸಿಗಲ್ಲ ಪಾಪ ನಿನಗೆ. ಈಗ ಬರೋಕರ ತಿನ್ಕೊಂಡ್ ಬಂದಿದ್ಯಾ? ಅಲ್ಲಿ ಹೋಟ್ಲಾಗ ಹತ್ತು ಕೊಡ್ಸತಿ ಇದು ಕೊಡ್ಸತಿ ಅಂತ ಹೇಳಿ ತಿಂದಿದ್ಯಾ? ಬಂದಿನ ಒಂದಿನ ಸ್ವಲ್ಪ ತಾಗಿಲ್ಲ ಉಣ್ಣಕ್ಕೆ ಹೇಳ್ತಾ ಇದೀಯಾ ಹೊಟ್ಟೆ ಸತಿ ಅಂತಂದು. ಮತ್ತೆ ಅಲ್ಲಿಂದ ಇಲ್ಲಿ ನಡ್ಕೊಂಡ್ ಬರ್ಲಿಲ್ವೇ? ಅದಕ್ಕೆ ಅಲ್ಲಿಂದ ಇಲ್ಲಿ ಬರೋ ಸತಿಗೆ ತಿನ್ನೋದೆಲ್ಲ ಕರ್ಗೋತು. ಅಲ್ಲಿಂದ ಇಲ್ಲಿ ಬರೋ ಹೊಟ್ಟೆಗೆಲ್ಲ ಕರ್ಕೊಂಡು ಹೋಗ್ಬಿಡ್ತೆ. ನೀನ್ ಒಬ್ಬನಿಗೆ ನೋಡು ಕರ್ಗದು. ಲೇ ಪಾಪ, ಇನ್ನೆಲ್ಲ ಐತಿಲ್ಲಿ? ಈಗ ತಿನ್ಕೊಂಡ್ ಬಂದಿವಿ, ಮತ್ತೆ ಅಲ್ಲಿ ಗಂಟೆ ಹೋಗಕತ್ತೆ. ಬಾಬಾ ಇಲ್ಲ, ಏನಾರು ತಿನ್ನಕ್ಕೆ ತಂದಳಲ್ಲಿ ಮವ್ವ, ಅದ್ರಾಗೆ ತಿನ್ನುವಂತ. ಸರಿ, ಅದ್ನೇ ಕೊಡು. ಆದ್ರೆ ಬೆಳಗ್ಗೆ ಬೇರೆ ಏನಾರು ಕೊಡ್ಸ್ಬೇಕು ಹೋಟ್ಲಾಗೆ, ಆತ? ಆತ್ ಬಾರಪ್ಪ ಮರಿ, ತಿನ್ನುವಂತೆ. ಅತ್ತೆ ನಡೀರಿ ಮತ್ತೆ, ಎಲ್ಲರ ಜಾಗ ನೋಡ್ತೇನೇನ್ರಿ. ಅದೇ ಆಯ್ತು, ಚೆನ್ನಾಗಿತ್ತು ಬಾ. ಎಲ್ಲಪ್ಪ ನಡಿ. ಅದೇ ಇಲ್ಲ ಚೆನ್ನಾಗೈತೆ, ಇಲ್ಲ ಮಾತಾಡನ್ರಿ. ಸರಿ ಆತ್ ತಗೊಳಪ್ಪ, ಇಲ್ಲ ಕೂತ್ಕೊಳ್ಳೋಣ. ಅಮ್ಮಯ್ಯ ಏನಾರು ತಂದೀನಿ ಹಾಸ್ಕಿನಕ್ಕೆ? ತಗತ್ತೆ, ಜಂಪನ ತಂದಿದ್ದೆ, ಕೊಡ್ತೀನಿ ತಡಿ. ತಂಬ. ಎಷ್ಟು ಜನ ಅದಾರ ನೋಡಿ ರಂಗು. ಗುಂಡು, ಎಷ್ಟೊಂದ್ ಜನ ಇದ್ದಾಳೆ ನೋಡು. ಎಲ್ಲರೂ ಹಿಂಗ್ ರಾತ್ರಿ ಬಂದು ಹಿಂಗ್ ಉಳ್ಕೊಂಡ್ಬಿಟ್ಟು ಇಲ್ಲಿ ರಾಯರ್ ಮಠದಾಗ ಒಂದಿನ ನೆಮ್ಮದಿಯಾಗಿ ಮಲ್ಕೊಂಡಿದ್ದು ಬೆಳಗ್ಗೆ ಆರಾಮಾಗಿ ರಾಯರ್ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ. ಅಲ್ಕಣಿ ಅಮ್ಮಯ್ಯ, ಜಂಕನ ಮುಂದೆ ತಗೊಂಬಂದ್ಯಾ? ಹುಡುಗ ಓದ್ಕೊಳಕ್ಕೆಲ್ಲ ತಗೊಂಬಂದಿದ್ಯಾ? ಒಂದ್ ಸಾಲ್ ತಗೊಂಬಂದಿ ಕಾಣತ್ತೆ. ಪಾಡತ್ ಬಿಡು. ಅಮ್ಮ ಕೊಡಮ್ಮ ತಿನ್ನಕ್ಕೆ. ಕೊಟ್ಟೆ ಕಣ್ಣ ತಡಿ. ತಗೊಳ್ಳ ಪಾಪ. ಕೊಡು ಕೊಡು. 20. ಅಷ್ಟು ಒಬ್ನೇ ತಿಂದ್ಬಿಡ್ಬೇಡ, ಅಜ್ಜರಿಗೂ ಕೊಡು. ಅಮ್ಮಯ್ಯ, ಅಜ್ಜರಿಗೆ ತಿನ್ನಕತ್ತೆ ಇದನ್ನ. ಇವನ್ನೇನಾರ ಕಡಿಯಕ್ ಹೋದೆ ಅಜ್ಜರಿಗೆ ಅಲ್ಲಿ ಹೋಗ್ಬರ್ತೈತೆ ಆಟಯ. ನೋಡ್ದೆ ಅವನ್ನ ಹೆಂಗದನಿ, ಎಲ್ಲಿ ಇಸ್ಕೊಂಡ್ಬಿಡ್ತಾರ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಅವನೇ ಹೇಳ್ತದಾನೆ ಮುಂಚಿತವಾಗಿ ಅಜ್ಜರಿಗೆ ಅಲ್ಲಿ ನೋವು ಬರ್ತೈತಿ ಅಂತಂದು. ಅಜ್ಜ ಬೇಕಾದ್ರೆ ತಿನ್ನೋಡ, ನಿನಗೆ ಗೊತ್ತಾಕತ್ತೆ, ನಾನೇನ್ ಸುಳ್ಳು ಹೇಳಕ್ಕಿಲ್ಲ. ಯಾರ್ ಕಣಪ್ಪ, ನನ್ನ ಹೊಟ್ಟೆ ತುಂಬ ಉಣ್ಕೊಂಡ್ಬಂದೆ. ನೀನ್ ತಿನ್ನು, ನಿನಗೆ ತಾನೇ ಹೊಟ್ಟೆ ಹಸಿವಾಗಿರೋದು. ತಿನ್. ಅಮ್ಮಯ್ಯ ನೋಡ್, ಬ್ಯಾಡ ಅಂತ ಒದ್ದಿಗೆ. ಅಯ್ಯೋ, ನಿಮ್ ರಂಗಜ್ಜಿಗಾದ್ರೂ ಕೊಡ. ರಂಗಜ್ಜಿ ತಗ. ಮಂಜು ಬೇಡ ಕಣೋ, ನಾನು ಅದೆಲ್ಲ ತಿನ್ನೋದಿಲ್ಲ, ನೀನ್ ತಿನ್ನು. ಅಮ್ಮ ರಂಗಜ್ಜಿಗೂ ಬೇಡಂತೆ. ನಿನಗೂ ಅದೇ ಬೇಕಾಗಿತ್ತಲ್ಲ. ಅವ್ರು ಯಾರು ಬೇಡ ಅನ್ನೋದೇ ಕಾಯ್ತಿದ್ದೆ. ನಮ್ ಜನ ಅಲ್ಲಿ ನುರಿಯಲ್ಲ, ನಿಮ್ಮ ಅವ್ವ ನುರಿತಾವಲ್ಲಪ್ಪ. ನಿಮ್ಮ ಅವ್ವ ಒಂದೆರಡು ಕೊಡು. ಅಯ್ಯ, ನೀವಿಬ್ರು ತಿನ್ನಕ್ಕಿಲ್ಲ ಅಂದ್ಮೇಲೆ ಅವ ಅಮ್ಮಯ್ಯ ಅಂತ ತಿಂತತೆ. ನೀವು ತಿಂದ್ರೆ ತಿಂತತ್ತು, ನೀವು ತಿನ್ನಕ್ಕಿಲ್ಲ ಅವ ಅಮ್ಮಯ್ಯನೂ ತಿನ್ನಕ್ಕಿಲ್ಲ ಬಿಡು. ಎಲ್ಲ ನೀನೇ ಹೇಳ್ಬಿಡು. ಇನ್ನ ಯಾರಿಗೂ ಹೇಳಕ್ಕೆ ಏನು ಉಳಿಸ್ಲೇಬೇಡ. ನಾನೇ ನಿಮಗೆ ತಿನ್ನಕ್ ಬೇಡ ಅನ್ಯ, ಕೊಡಕ್ ಹೋದ್ರೆ ನೀವೇ
ಇಲ್ಲೇ ಮಕ್ಕಳದೆ ಮತ್ತೆ ಬೆಳಗ್ಗೆ ಬೇಗ ಎದ್ದೇಳಿಸ್ತಾರೆ. ಯಾರು ಮಕ್ಕಳಕ್ಕೆ ಬಿಡಕ್ಕಿಲ್ಲ. ಓದ್ತುಂಟೆ ಬೇಗ ಎದ್ದೇಳ್ಬೇಕು. 3 ಗಂಟೆ 4 ಗಂಟೆ ಹಂಗೆ ಎದ್ದೇಳಿಸ್ಬಿಡ್ತಾರೆ. ಅದಕ್ಕೆ ಬೇಗ ಬೇಗ ತಿನ್ನು. ಒಂದಿಟ್ಟು ಓದ್ತುಂಟೆ ಮಕ್ಕಂದ್ರೆ ಅವ್ರು ಎದ್ದೇಳಿಸೋ ಅಷ್ಟೊತ್ತಿಗೆ ಗಾಡಿ ಎದ್ದು ಬಿಡೋಣಂತೆ. ಎದ್ದು ಸ್ನಾನ ಗೀನ ಮಾಡ್ಕೊಂಡು ದೋಸ್ನಕ್ಕೆ ರೆಡಿ ಆಗೋಣಂತೆ. ತಿನ್ ಸರಿ ಕಣಜ್ಜಿ ಆಯ್ತು. ಆಹಾ ನಿಪ್ಪಟ್ಟು ಎಷ್ಟು ಚೆನ್ನಾಗೈತೆ. ಅತ್ತೆ ನೀವು ಒಂದೊಂದು ತಗೊಂಡು ತಿನ್ರಿ. ಅಯ್ಯ ಅಲ್ಲಿ ನುರಿಲಿಲ್ದಂಗೆ ಏನು ಗಟ್ಟಿಗೆ ಮಾಡಿಲ್ಲ. ಮ್ಯಾತ್ಗೆ ಮಾಡಿದೀನಿ ಕರಗ ಥರನೇ ಬಾಯಿಗಿಟ್ರೆ ತಗೊಳ್ರಿ. ಅಯ್ಯ ಬ್ಯಾಡ್ ಕಣೆ. ನನಗೆ ಅವು ತಿಂದ್ರೆ ಸರಿ ಇರಕ್ಕಿಲ್ಲ ಹೊಟ್ಟೆ. ಬ್ಯಾಡ್ ಅತ್ತೆ ನೀನಾದ್ರೂ ತಗೊಳತ್ತೆ. ಅಯ್ಯೋ ಬೇಡ ಕಣೆ ಅಮ್ಮ ಸುಶೀಲ, ನಂಗೆ ಅದೆಲ್ಲ ಸೇಲೋದಿಲ್ಲ. ಬೇಡ ನಾನು ಊಟ ಮಾಡಿದ್ದೀನಲ್ವಾ ಸಾಕು. ಸರಿ ಬಿಡ್ರಿ ಹಂಗ. ಇಲ್ಲಿ ಪಾಪ ತಂಬ ಇಲ್ಲಿ ನನಗೊಂದ. ಅಲ್ಕಣಮ್ಮ ಅಜ್ಜರಿಬ್ರು ತಿಂತಾ ಇಲ್ಲ, ಅವ್ರನ್ನ ಬಿಟ್ಬಿಟ್ಟು ನೀನ್ ತಿಂತೀಯ? ಎಲ್ಲ ಇವನ ಹಂಗಂದ್ರೆ ನಿನಗೆ ಕೊಡಕ್ ಮನ್ಸೇ ಇಲ್ಲ ಅಂತ. ನಾನು ತಿನ್ನೋದ್ ಬೇಡ ಹಂಗಾರಿ. ಅಜ್ಜರ್ ತಿಂತಲ್ಲ ಅಂತ ನಾನು ತಿನ್ನೋದ್ ಬೇಡ ಅನ್ನೋ ನೆಪಕ್ಕೆ ನನ್ಗೆ ಕೊಡ್ತಿಲ್ಲಲ್ಲ ನೀನು. ಅಷ್ಟು ಬೇಡ ಸಾಕು ಒಂದೇ ತಗ. ಬಂತ್ ನೋಡ್ ಸಿಟ್ಟು. ಒಂದ್ ತಗೊಂಡಕ್ಕೆ ಇಟೊಂದ್ ಸಿಟ್ಟು ಬಂದ್ಬಿಡ್ತು. ಅಯ್ಯಯ್ಯಯ್ಯ ಅವ್ವಲ್ಲಿ ಒಂದ್ ತಗೊಂಡಕ್ಕೆ ಇವನಾತ ಕಣ ಇವನ್ಗೆ. ನೀನು ತಿನ್ಕಲ್ಲ ಓಟ್ ಅವಳಿಗೇನು ಓಟ್ ತಗೊಂಡ್ಬಿಟ್ರೆ ಒಂದೇ ಒಂದ್ ತಗೊಂಡ್ಲು. ನನಗೇನ್ ಬೇಡ, ಅವ ಅಮ್ಮನಿಗೆ ತಿನ್ಕಾನು. ಅಯ್ಯೋ ಆ ತಗಳ ಮರೆಯ. ನಾನು ತಿನ್ನಕ್ಕಿಲ್ಲ ತಗ. ಯಾಕಂಗ್ ಸಿಟ್ಟಾಕಿ ಅಲ್ಲ ಇವನ ಪಾಪಾಕಿ ತಿನ್ನಕ್ಕೂ ಬಿಡ್ಲಿಲ್ಲ ನೋಡಿ ಇವನು. ಒಂದೇ ಒಂದ್ ತಗೊಂಡಕ್ಕೆ ಅದನ್ನು ತಿನ್ನಕ್ಕೆ ಬಿಡ್ಲಿಲ್ಲ. ಅಯ್ಯ ಹೋಗಿ ಬಿಡತ್ತೆ. ಅವನಿಗೆ ಕೆಂಕೆಂ ಕೂತ್ಕೊಂಡ್ರೆ ಸುಮ್ಮನೆ ಮುನ್ಸ್ಕೊಂಡ್ ಕೂತ್ಕೊಂತಾನೆ. ಮತ್ತಿನ ಬೆಳಕವರೆಗೂ ವೈ ಅಂತಿರ್ತಾನೆ. ಹೋಗಿ ಬಿಡತ್ತೆ. ಯಾಕೆ ತಿನ್ಬೋದು? ಮತ್ತಿನೇನ್ ಮಕ್ಕ ನೋಡ್ತೀಯ? ಮುಂದೋಡ್ತೇನೆ ತಿನ್ನ. ಲೇ ಅಮ್ಮಯ್ಯ ಅವಳ ತಿಂದ್ಮೇಲೆ ಕುಡಿಯಕ್ ನೀರ್ ಕೊಟ್ಟು ಕುಡಿಸ್ಬಿಟ್ಟು ಮಕ್ಕಂಬಿಡ್ರಿ. ನಾನು ಹಿಂಗೆ ರಂಗು ನೀಲೆ ಉಳ್ಕೊಂತೀವಿ, ನೀವ್ ಹಂಗೆ ಉಳ್ಕೊಳ್ರ ಕಡೆ. ಸರಿ ಕಣತ್ತೆ ಆತ್. ಗುಂಡು ಬೆಳಗ್ಗೆ ಬೇಗನೆ ಇದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬೇಗನೆ ದರ್ಶನಕ್ಕೆ ನಿಂತ್ಬಿಡೋಣ ಕಣೆಯಮ್ಮ. ಆಮೇಲೆ ಜನ ಜಾಸ್ತಿ ಆಗ್ಬಿಟ್ಟು ಲಶ್ ಆಗ್ಬಿಡುತ್ತೆ. ಬೇಗನೆ ಹೋದ್ರೆ ದರ್ಶನ ಬೇಗ ಆಗುತ್ತೆ. ಅಂತ ಹಂಗೆ ಮಾಡಂತಾಗ. ಬೆಳಗ್ಗೆ ಸುಸೂತ್ರವಾಗಿ ನಮ್ಮಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಡು ಹೊರಡೋಣಂತ್ರಿ. ಈಗ ನೆಮ್ಮದಿಯಿಂದ ಮಕ್ಕಳ್ರಿ. ಎಲ್ಲ ಚಿಂತೆ ಯೋಚನೆಗಳು ಬಿಟ್ಬಿಟ್ಟು ರಾಯರಿದ್ದಾರೆ ಅಂತ ನೆನೆಸ್ಕೊಂಡು ರಾಯರ ಪಾದಕ್ಕೆ ಎಲ್ಲ ಒಪ್ಪಿಸ್ಬಿಟ್ಟು ನೆಮ್ಮದಿಯಿಂದ ಮಲ್ಕೊಳ್ರಿ. ಕಣತೆ ನಾನು ತಲೆಗಿರೋ ಯೋಚನೆ ಚಿಂತೆ ಎಲ್ಲ ಬಿಟ್ಬಿಟ್ಟು ನಮ್ಮಪ್ಪ ಸ್ವಾಮಿ ರಾಯರಿದ್ದಾರೆ ಅಂತ ಅನ್ಕೊಂಡು ನೆಮ್ಮದಿಯಾಗಿ ಕೂತ್ಕೊಂಡು ನೋಡಿಲಿ. ರಾಯರಿದ್ದಾರೆ ಅಂತ ಒಪ್ಪಿಸ್ಬಿಟ್ರೆ ಮುಗೀತು. ಯಾವ ತೊಂದ್ರೆನೂ ಬರಲ್ಲ, ಏನೂ ಬರಲ್ಲ. ಕಣತೆ ಇವತ್ತು ನೆಮ್ಮದಿಯಾಗಿ ಇವತ್ತು ಈ ಮಠದಲ್ಲಿ ನಿದ್ದೆ ಮಾಡೋಣ. ಹಂಗೆ ಮಾಡಿ. ನೋಡಿದ್ರಲ್ಲ ಗೆಳೆಯರೇ, ನಾವೆಲ್ಲರೂ ರಾಯರ ಮಠಕ್ಕೆ ಬಂದಿದ್ದೀವಿ. ಬೆಳಗ್ಗೆ ಎದ್ಬಿಟ್ಟು ರಾಯರ ದರ್ಶನ ಮಾಡ್ಕೊಂಡು ಇಲ್ಲಿಂದ ಹೊಳ್ತೀವಿ. ನೋಡ್ರಿ ನಿಮ್ಗೂ ರಾಯರ ದರ್ಶನ ಮಾಡಿಸ್ತೀವಿ. ನಿಮ್ಗೂ ಹೀಗೆ ನೀವು ಬಂದು ಹಿಂಗ್ ರಾಯರ ಮಠದಲ್ಲಿ ಉಳ್ಕೊಳ್ರಿ. ನಿಮ್ಮ ಕಷ್ಟಗಳನ್ನೆಲ್ಲ ರಾಯರು ಪರಿಹಾರ ಮಾಡ್ತಾರೆ. ನಿಮ್ ಜೀವನ ಕಷ್ಟ ಇದ್ರು ರಾಯರಿದ್ದಾರೆ ಅಂತ ಇಲ್ಲಿ ಬಂದು ನೆಮ್ಮದಿಯಾಗಿರ್ರಿ. ನಿಮ್ಮ ಕಷ್ಟಗಳೆಲ್ಲ ಬಗೆಹರಿತವೆ. ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.